ಶಾರದಾ ಶಾರದಾಂ ಭೋಜವದನಾ ವದನಾಂಬುಜೇ ಸರ್ವದಾ ಸರ್ವದಾಸ್ಮಾಕಂ ಸನ್ನಿಧಿಂ ಸನ್ನಿಧಿಂ ಕ್ರಿಯಾತ್. ಸಮಸ್ತ ವೀಕ್ಷಕರಿಗೂ 2026ನೇ ಸಾಲಿನ ಕುಂಭರಾಶಿಯ ವರ್ಷ ಭವಿಷ್ಯದ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನೋಡಿ, ನಾವು ಈ 2026ನೇ ಸಾಲಿನಲ್ಲಿ ಕುಂಭರಾಶಿಯವರಿಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಅದಕ್ಕಿಂತಲೂ ಮೊದಲು ನಾನು ನಿಮಗೆ ಒಂದು ವಿಷಯವನ್ನು ಹೇಳಬೇಕು. ಈ ವರ್ಷದ ಅಕ್ಷಯ ತೃತೀಯದಂದು ಅಂಥೇಳಿ, ಆದರೆ ಏಪ್ರಿಲ್ ತಿಂಗಳ 20ನೇ ತಾರೀಕಿನಂದು ನಾವು ಶೃಂಗೇರಿಯಲ್ಲಿರುವಂತಹ ನಮ್ಮ ಯಾಗಶಾಲೆಯಲ್ಲಿ ಶ್ರೀ ಸೂಕ್ತ ಹೋಮ, ಸರಸ್ವತಿ ಹೋಮ ಮತ್ತು ದುರ್ಗಾ ಹೋಮವನ್ನು ಹಮ್ಮಿಕೊಂಡಿದ್ದೇವೆ. ನೋಡಿ, ಈ ಶ್ರೀ ಸೂಕ್ತ ಹೋಮವನ್ನು ಮಾಡುವುದರಿಂದಾಗಿ ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಉತ್ತಮತೆ ಉಂಟಾಗುತ್ತೆ. ಹಾಗೆ ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಇನ್ನು ಸರಸ್ವತಿ ಹೋಮದಿಂದಾಗಿ ಮಕ್ಕಳ ಒಂದು ವಿದ್ಯಾಭ್ಯಾಸದ ಕ್ಷೇತ್ರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ದುರ್ಗಾ ಹೋಮದಿಂದಾಗಿ ನಿಮ್ಮ ಕುಟುಂಬಕ್ಕೆ ರಕ್ಷಣೆ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ಒಂದು ವರ್ಷದಲ್ಲಿ ಒಂದು ಕುಟುಂಬಕ್ಕೆ ಎಲ್ಲ ರೀತಿಯಿಂದಲೂ ಕೂಡ ಅಭಿವೃದ್ಧಿ ಉಂಟಾಗಬೇಕು ಅಂತ ಹೇಳುವಂತಹ ಕಾರಣಕ್ಕಾಗಿ ನಾವು ಈ 3 ಹೋಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ನಿಮಗೆ ಇದರಲ್ಲಿ ಆಸಕ್ತಿ ಇದ್ದರೆ ನೀವು ಕೇವಲ 1,000 ರೂಪಾಯಿಗಳನ್ನು ಪಾವತಿಸುವುದರ ಮೂಲಕ ಈ 3 ಹೋಮಗಳ ಸಂಕಲ್ಪದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದವರ ಹೆಸರನ್ನು ನೋಂದಾಯಿಸಬಹುದು. ಜೊತೆಗೆ ನೀವು ವಿಳಾಸವನ್ನು ಕೂಡ ಕಳುಹಿಸಿಕೊಟ್ಟರೆ ನಿಮ್ಮ ಮನೆಗೆ ಪ್ರಸಾದವನ್ನು ಕಳುಹಿಸಿಕೊಡುವಂತಹ ವ್ಯವಸ್ಥೆಯೂ ಕೂಡ ಇರುತ್ತೆ. ನೀವು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಅಥವಾ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಈ ಕೆಳಗಡೆ ಕಾಣುತ್ತಿರುವಂತಹ ಫೋನ್ ನಂಬರಿಗೆ ನೀವು ಫೋನನ್ನು ಮಾಡಬಹುದು. ಇದಿಷ್ಟು ಕೂಡ ಒಂದು ವಿಚಾರ. ಈಗ ನಾವು ಈ ಹಿಂದೆಯೇ ವಿವೇಚನೆ ಮಾಡಿದಂತೆ ಈ 2026ನೇ ಇಸ್ವಿಯಲ್ಲಿ ಕುಂಭರಾಶಿಯವರಿಗೆ ಏನೇನು ಫಲಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ನೋಡ್ತಾ ಹೋಗೋಣ. ಆದರೆ ಅದಕ್ಕಿಂತಲೂ ಮೊದಲು ನಾವು ಒಂದು ಕೆಲಸ ಮಾಡಬೇಕು. ಅದೇನು ಅಂತ ಹೇಳಿ ಅಂದರೆ, ಹೋದ ವರ್ಷದಲ್ಲಿ ಏನೇನು ಹೇಳಿದ್ವಿ, ಏನೇನು ಆಯಿತು ಅಂತ ಹೇಳಿ ಒಂದು ಸಲ ನೋಡ್ಕೊಂಬರೋಣ ಸಂಕ್ಷಿಪ್ತವಾಗಿ. ಅದಾದಮೇಲೆ ಮುಂದೆ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಮೊದಲಿಗೆ 2025ನೇ ಇಸ್ವಿಯಲ್ಲಿ ಹೋದ ವರ್ಷದಲ್ಲಿ ಏನೇನಾಯಿತು ಅಂತ ಹೇಳುವುದ್ರ ಬಗ್ಗೆ ಸಂಕ್ಷಿಪ್ತವಾದಂತಹ ವಿವರಣೆ. ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ನಿಮಗೆ ಅತ್ಯಂತವಾಗಿ ಉತ್ತಮವಾದ ಲಾಭ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಮತ್ತೆ ನೀವು ಮಾಡುವಂತಹ ಕೆಲಸದಲ್ಲಿ ನಿಮಗೆ ಒಂದು ಸಂತೋಷ ಅಂತ ಹೇಳುವಂಥದ್ದು ಸಿಗುತ್ತೆ, ನಿಮಗೆ ಒಂದು ತೃಪ್ತಿ ಅಂತ ಹೇಳುವಂಥದ್ದು ಸಿಗುತ್ತೆ. ಇನ್ನು ಮನೆಯಲ್ಲಿ ಒಂದಷ್ಟು ಮಂಗಳ ಕಾರ್ಯಗಳು ನಡೆಯುತ್ತೆ, ಒಂದಷ್ಟು ಧಾರ್ಮಿಕ ಕಾರ್ಯಗಳನ್ನೆಲ್ಲ ಮನೆಯಲ್ಲಿ ನಡೆಸ್ತೀರಿ. ಮನೆಯಲ್ಲಿ ಒಂದಷ್ಟು ಮಂಗಳ ಕಾರ್ಯಗಳು ನಡೆಯುತ್ತೆ. ನೂತನವಾದ ವಾಹನಗಳನ್ನು ಕೊಂಡುಕೊಳ್ಳುವಂತಹ ಯೋಗ ಇದೆ. ವಿದ್ಯಾರ್ಥಿಗಳಿಗಂತೂ ಈ ವರ್ಷ ಅತ್ಯಂತ ಉತ್ತಮವಾಗಿದೆ. ಅಕ್ಷರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಅಂದರೆ ಶಿಕ್ಷಕರಾಗಿರಬಹುದು, ಈ ರೀತಿಯಾಗಿ ಅಕ್ಷರಕ್ಕೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಕವಿಗಳಿಗೆ, ಲೇಖಕರಿಗೆ, ಇವರಿಗೆಲ್ಲ ಈ ವರ್ಷದಲ್ಲಿ ಅತ್ಯಂತವಾಗಿ ಅಭಿವೃದ್ಧಿ ಎನ್ನುವಂಥದ್ದು ಉಂಟಾಗುತ್ತೆ. ಮಾತಿಗೆ ಸಂಬಂಧಪಟ್ಟಿರುವಂತಹ ವಿಚಾರಕ್ಕೆ ನೀವು ಜೋಪಾನವಾಗಿರ್ಬೇಕಾಗತ್ತೆ. ಏನೋ ಒಂದು ಮಾತನ್ನು ಹೇಳ್ಬಿಡ್ತೀರಿ, ಅದು ಎದುರುಗಡೆ ಇರುವಂತಹವರ ಮನಸ್ಸಿಗೆ ತುಂಬಾ ನೋವನ್ನು ಉಂಟು ಮಾಡುತ್ತೆ. ಅಂಥದ್ದೆಲ್ಲ ಆಗುವುದಕ್ಕೆ ಅವಕಾಶ ಇರುತ್ತೆ. ಅಥವಾ ಏನೋ ಒಂದು ಹೇಳ್ತೀರಿ, ನಿಮ್ಮ ಮಾತಿಂದಲೇ ಒಂದಷ್ಟು ಗಲಾಟೆಗಳು ಉಂಟಾಗುವಂಥದ್ದು ಇರಬಹುದು. ಹಾಗಾಗಿ ಮಾತಿನ ವಿಚಾರದಲ್ಲಿ ನೀವು ಅತ್ಯಂತ ಜೋಪಾನವಾಗಿರ್ಬೇಕಾಗತ್ತೆ ಈ ವರ್ಷದಲ್ಲಿ. ಯಾವುದೇ ಕೆಲಸ ಆಗಲಿ, ಈಗ ಬೇಡಪ್ಪ ನಾಳೆ ಮಾಡ್ಬಿಡೋಣ ಅಂತ ಹೇಳಿ, ನಾಳೆ ಮಾಡೋಣ ಅಂತ ಹೇಳಿ ಅದನ್ನ ನಾಳೆಗೆ ಮುಂದಾಕೋದು. ಮತ್ತು ನಾಳೆ ಆದ್ಕೂಳೆ ಇವತ್ತು ಬೇಡ ನಾಳೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತೆ ಅದನ್ನು ಮುಂದೆ ಹಾಕ್ಬೋದು. ಆ ರೀತಿ ಮಾಡಬಾರ್ದು. ಆಲಸ್ಯವನ್ನು ಆ ರೀತಿ ಮಾಡಬಾರ್ದು. ನೀವು ಆಲಸ್ಯವನ್ನು ಸಂಪೂರ್ಣವಾಗಿ ನೀವು ತ್ಯಜಿಸಬೇಕು. ಪದೇ ಪದೇ ಯಾವುದ್ಯಾವುದೋ ಬೇಡದೇ ಇರುವಂತಹ ಚಿಂತೆಗಳು ಮನಸ್ಸಿಗೆ ಬರುವಂಥದ್ದು, ಇಂಥದ್ದೆಲ್ಲ ಆಗುವುದಕ್ಕೆ ಅವಕಾಶ ಇರುತ್ತೆ. ಚರ್ಮಕ್ಕೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ಮತ್ತೆ ನರಗಳಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಈ ವರ್ಷದಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ನೋಡಿ, ಹೋದ ವರ್ಷದಲ್ಲಿ ಮೊದಲು ಒಂದು 3-4 ತಿಂಗಳು ನಿಮಗೆ ಒಂದು ಸ್ವಲ್ಪ ಕಷ್ಟಗಳು ಉಂಟಾಯಿತು. ಅದಾದಮೇಲೆ ನಿಮಗೆ ಗುರುಗ್ರಹ ಪಂಚಮ ಭಾವದಲ್ಲಿ ಸ್ಥಿತವಾಗಿರುವುದರಿಂದಾಗಿ ಅನೇಕ ವಿಚಾರಗಳಲ್ಲಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗಿದೆ. ಹೋದ ವರ್ಷದಲ್ಲಿ 7.5 ನಡೀತಾ ಇರೋದ್ರಿಂದಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಕೂಡ ಇದ್ದಾವೆ, ಇಲ್ಲ ಅಂತ ಹೇಳಿ ಅಲ್ಲ. ಆದರೂ ಕೂಡ ಒಂದಷ್ಟು ವಿಚಾರದಲ್ಲಿ ನಿಮಗೆ ಹೋದ ವರ್ಷದಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಕೂಡ ಉಂಟಾಯಿತು. ಇದಿಷ್ಟು ಕೂಡ ಹೋದ ವರ್ಷದಲ್ಲಿ ಏನೇನು ನಡೀತು ಅಂತ ಹೇಳಿ. ಈಗ ನಾವು 2026ನೇ ಇಸ್ವಿಯಲ್ಲಿ ಮುಂದಿನ ವರ್ಷದಲ್ಲಿ ಏನೇನು ನಡೆಯುತ್ತೆ ಅದನ್ನು ನೋಡ್ತಾ ಹೋಗೋಣ. ನೋಡಿ, ನಾವು ಒಂದು ವರ್ಷದ ಭವಿಷ್ಯವನ್ನು ವಿವೇಚನೆ ಮಾಡುವಂತಹ ಸಂದರ್ಭದಲ್ಲಿ
ಪ್ರಮುಖವಾಗಿ ನಾವು 4 ಗ್ರಹಗಳನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ರಾಹುಗ್ರಹ, ಕೇತುಗ್ರಹ, ಗುರುಗ್ರಹ ಮತ್ತು ಶನಿಗ್ರಹ. ಇದರಲ್ಲಿ ಈ ರಾಹು ಕೇತು ಗ್ರಹಗಳು ಈ ವರ್ಷದಲ್ಲಿ ಬದಲಾವಣೆಯನ್ನು ಹೊಂದುತ್ತವೆ. ಅದು ಯಾವಾಗ ಹೇಳಿ? ಡಿಸೆಂಬರ್ ತಿಂಗಳಲ್ಲಿ. ಹಾಗಾಗಿ ನಾವು ಈ ವರ್ಷ ಭವಿಷ್ಯವನ್ನು ಹೇಳುವಂತಹ ಸಂದರ್ಭದಲ್ಲಿ ಅವುಗಳು ಹೋದ ವರ್ಷ ಎಲ್ಲಿ ಸ್ಥಿತವಾಗಿದ್ದವೋ ಅಲ್ಲೇ ಅವುಗಳ ಪರಿಗಣನೆಯನ್ನು ತೆಗೆದುಕೊಳ್ಳಬೇಕಾಗುತ್ತೆ. ಇನ್ನು ಶನಿಗ್ರಹ ಈ ವರ್ಷದಲ್ಲಿ ಬದಲಾವಣೆಯನ್ನು ಹೊಂದುವುದಿಲ್ಲ. ಅದು ಮೀನ ರಾಶಿಯಲ್ಲೇ ಹೋದ ವರ್ಷದಲ್ಲಿ ಹೇಗೆ ಸ್ಥಿತವಾಗಿತ್ತೋ ಅದೇ ರೀತಿಯಾಗಿ ಈ ವರ್ಷದಲ್ಲಿಯೂ ಕೂಡ ಸ್ಥಿತವಾಗಿರುತ್ತೆ. ಇನ್ನು ಗುರುಗ್ರಹ ಪ್ರಮುಖವಾಗಿ ಈ ವರ್ಷದಲ್ಲಿ ಬದಲಾವಣೆಯನ್ನು ಹೊಂದುತ್ತೆ. ಅದು ಒಟ್ಟು 3 ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತೆ. ಜನವರಿಯಿಂದ ಹಿಡಿದು ಜೂನ್ ತಿಂಗಳ 2ನೇ ತಾರೀಕಿನವರೆಗೂ ಕೂಡ ಅದು ಮಿಥುನ ರಾಶಿಯಲ್ಲಿರುತ್ತೆ. ಜೂನ್ ತಿಂಗಳ 2ನೇ ತಾರೀಕಿನಿಂದ ಹಿಡಿದು ಅಕ್ಟೋಬರ್ ತಿಂಗಳ 31ನೇ ತಾರೀಕಿನವರೆಗೂ ಕೂಡ ಅದು ಕಟಕ ರಾಶಿಯಲ್ಲಿರುತ್ತೆ. ಇನ್ನು ಕೊನೆಯ 2 ತಿಂಗಳು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಅದು ಸಿಂಹ ರಾಶಿಯಲ್ಲಿ ಸ್ಥಿರವಾಗಿರುತ್ತೆ. ಈ ರೀತಿಯಾಗಿ ಗುರುಗ್ರಹ 3 ರಾಶಿಯಲ್ಲಿ ಈ ವರ್ಷದಲ್ಲಿ ಸಂಚಾರವನ್ನು ಮಾಡುತ್ತೆ. ಅದಕ್ಕೋಸ್ಕರ ನಾವು ಈ ವರ್ಷದ ರಾಶಿಯ ಭವಿಷ್ಯವನ್ನು 3 ವಿಭಾಗ ಮಾಡಿ ತಿಳಿದುಕೊಳ್ಬೇಕು. 1ನೇ ವಿಭಾಗ ಜನವರಿಯಿಂದ ಜೂನ್ವರೆಗೆ ಏನಾಗುತ್ತೆ, ಈ ಮೊದಲ 5 ತಿಂಗಳು ಏನಾಗುತ್ತೆ ಅಂತ. 2ನೇ ವಿಭಾಗ ಜೂನಿಂದ ಹಿಡಿದು ಅಕ್ಟೋಬರ್ ಕೊನೆಯವರೆಗೆ ಮತ್ತು 5 ತಿಂಗಳು ಏನಾಗುತ್ತೆ ಅಂತ. ಕೊನೆಯ ವಿಭಾಗ ಕೊನೆಯ 2 ತಿಂಗಳು ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳಲ್ಲಿ ಏನಾಗುತ್ತೆ ಅಂತ ಹೇಳಿ ಈ ರೀತಿಯಾಗಿ 3 ವಿಭಾಗವನ್ನು ಮಾಡಿ ಈ ವರ್ಷದ ಭವಿಷ್ಯವನ್ನು ನಾವು ತಿಳಿದುಕೊಳ್ಬೇಕಾಗುತ್ತೆ. ಈಗ ಮೊದಲನೇ ವಿಭಾಗ ಅಂದರೆ ಜನವರಿಯಿಂದ ಹಿಡಿದು ಜೂನ್ ತಿಂಗಳ 2ನೇ ತಾರೀಕಿನವರೆಗೂ ಏನೇನಾಗುತ್ತೆ ಅಂತ ಹೇಳಿ. ಇದರಲ್ಲೇನು ಹೇಳುವಂತಹ ವ್ಯತ್ಯಾಸ ಅಂತ ಹೇಳುವಂಥದ್ದಿಲ್ಲ. ಹೋದ ವರ್ಷ ಹೇಗಿತ್ತೋ ಅದೇ ರೀತಿಯಾಗಿ ಈ ವರ್ಷ ಅಂತ ಹೇಳುವಂಥದ್ದು ಕೂಡ ಇರುತ್ತೆ. ಸುಖ ಸುತ ಮಿತ್ರ ಸಮೃದ್ಧ ಪ್ರಾಜ್ಞೋ ಜ್ಯುತಿಮಾನ್ ತಥಾ ವಿಭವಸಾರ ಪಂಚಮ ಭವನೆ ಜೀವೇ ಸರ್ವತ್ರ ಸುಖೀ ಭವತಿ ಜಾತಃ ಅಂಥೇಳಿ ಹೇಳಿರುವಂಥದ್ದು. ಮುಖ್ಯವಾಗಿ ಒಂದಷ್ಟು ಸುಖ, ಮನಸ್ಸಿಗೆ ನೆಮ್ಮದಿ ಇತ್ಯಾದಿಗಳೆಲ್ಲ ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗುತ್ತೆ. ಸುತ ಮಕ್ಕಳಿಂದಲೂ ಕೂಡ ಒಂದಷ್ಟು ಸಂತೋಷದ ವಿಚಾರಗಳು, ಮಕ್ಕಳಿಂದ ಒಂದಷ್ಟು ನಿಮ್ಮ ಮನಸ್ಸಿಗೆ ಸಂತೋಷ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಸ್ನೇಹಿತರಿಂದಲೂ ಕೂಡ ನಿಮಗೆ ಒಂದಷ್ಟು ಸಹಾಯಗಳೆಲ್ಲ ಈ ಸಂದರ್ಭದಲ್ಲಿ ಪ್ರಾಪ್ತಿಯಾಗುತ್ತೆ. ಪ್ರಾಜ್ಞ ವಿದ್ಯಾರ್ಥಿಗಳಿಗಂತೂ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ಹೋದ ವರ್ಷದ ರೀತಿಯೇ, ಹೋದ ವರ್ಷವೂ ಉತ್ತಮವಾಗಿತ್ತು, ಅದೇ ರೀತಿಯಾಗಿ ಈ ವರ್ಷದ ಮೊದಲ 5 ತಿಂಗಳು ಕೂಡ ಅತ್ಯಂತ ಉತ್ತಮವಾಗಿದೆ. ವಿಭವಸಾರ ಮುಖ್ಯವಾಗಿ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಹೋದ ವರ್ಷ ಕೂಡ ನಿಮಗೆ ಅಭಿವೃದ್ಧಿ ಉಂಟಾಗುವಂತಹ ಯೋಗ ಇತ್ತು. ಅದು ಈ ವರ್ಷವೂ ಕೂಡ ಮುಂದುವರಿಯುತ್ತೆ. ಆಯಿತಾ? ಹೋದ ವರ್ಷದ ರೀತಿಯೇ ಇದೆ. ಈ ಮೊದಲ 5 ತಿಂಗಳಲ್ಲಿ ನೀವೇನು ಯೋಚನೆ ಮಾಡೋದು ಬೇಡ. ಅನೇಕ ವಿಚಾರಗಳಲ್ಲಿ ನಿಮಗೆ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಚೆನ್ನಾಗಿದೆ. ಹಣಕಾಸಿನ ವಿಚಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಉದ್ಯೋಗದ ವಿಚಾರದಲ್ಲಿಯೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಯಾವುದೇ ವ್ಯತ್ಯಾಸ ಇಲ್ಲ. ಹೋದ ವರ್ಷ ಇದ್ದ ಹಾಗೆ ಈ ವರ್ಷದ ಮೊದಲ 5 ತಿಂಗಳು. ಅದಾದಮೇಲೆ ಈಗ 2ನೇ ವಿಭಾಗ ಜೂನ್ ತಿಂಗಳ 2ನೇ ತಾರೀಕಿನಿಂದ ಹಿಡಿದು ಅಕ್ಟೋಬರ್ ತಿಂಗಳ 31ನೇ ತಾರೀಕಿನವರೆಗೆ, ಅಂದರೆ ಈ ಮಧ್ಯದ 5 ತಿಂಗಳಲ್ಲಿ ಏನಾಗುತ್ತೆ ಅದನ್ನು ನೋಡೋಣ. ನೋಡಿ, ಈ ಸಂದರ್ಭದಲ್ಲಿ ಗುರುಗ್ರಹ ನಿಮಗೆ 6ಠ ಭಾವದಲ್ಲಿ ಸ್ಥಿರವಾಗಿರುತ್ತೆ. ಹಾಗಾಗಿ ನೀವು ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ದಾರಪುತ್ರ ವಿರೋಧಶ್ಚ ಸ್ವಜನೆ ಕಲಹಸ್ತಥಾ ಚೋರಾಗ್ನಿ ನೃಪಭೀತಿಶ್ಚ ಷಷ್ಠಮಸ್ಥೆ ಭವೇದ್ ಗುರುವು ಅಂತ ಹೇಳಿರುವಂಥದ್ದು. ಈ ಸಂದರ್ಭದಲ್ಲಿ ಒಂದು ಸ್ವಲ್ಪ ದಾರಪುತ್ರ ವಿರೋಧಶ್ಚ, ಹೆಂಡತಿ ಮತ್ತು ಮಕ್ಕಳೊಂದಿಗೆ ವಿರೋಧಗಳು, ವಿವಾದಗಳೆಲ್ಲ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಕುಟುಂಬದಲ್ಲಿ ಏನೋ ವೈಮನಸ್ಸುಗಳೆಲ್ಲ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಸ್ವಜನೇ ಕಲಹಸ್ತತ, ಹಾಗೆ ತಮ್ಮ ಜನಗಳೊಂದಿಗೆ, ತಮ್ಮ ಸ್ನೇಹಿತರಾಗಿರ್ಬಹುದು, ತಮ್ಮ ಜೊತೆಗೆ ಇರುವಂತಹ ಜನಗಳ ಜೊತೆಗೆ ಗಲಾಟೆ ಆಗಿಬಿಡುತ್ತೆ. ಇಷ್ಟು ದಿವಸ ಜೊತೆಗೆ ಇರ್ತಾರೆ, ತುಂಬ ಸ್ನೇಹಿತರಾಗಿರ್ತಾರೆ, ಅಂಥವ್ರ ಜೊತೆಗೆ ಏನೋ ಒಂದು ಸ್ವಲ್ಪ ವೈಮನಸ್ಸುಗಳೆಲ್ಲ ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಚೋರಾಗ್ನಿ ನೃಪಭೀತಿಶ್ಚ, ಕೆಲವೊಂದು ಅಮೂಲ್ಯವಾದಂತಹ ವಸ್ತುಗಳು ಕಳೆದು ಹೋಗುವುದಕ್ಕೂ ಕೂಡ ಈ ಸಂದರ್ಭದಲ್ಲಿ ಅವಕಾಶ ಇರುತ್ತೆ. ಹಾಗೆ ಅಗ್ನಿಗೆ ಸಂಬಂಧಪಟ್ಟಿರುವಂತಹ ವಿಚಾರದಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕಾಗುತ್ತೆ. ಅಡುಗೆ ಮಾಡುವಂತಹ ಸಂದರ್ಭ ಆಗಿರಬಹುದು, ಅಥವಾ ಈ ವೆಲ್ಡಿಂಗ್ ಮಾಡುವಂಥವ್ರು ಇರಬಹುದು, ಕರೆಂಟಿಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡುವಂಥವ್ರು ಇರಬಹುದು, ಇವರೆಲ್ಲ ಒಂದು ಸ್ವಲ್ಪ ಜೋಪಾನವಾಗಿ ಇರಬೇಕಾಗತ್ತೆ. ನೋಡಿ, ಒಂದು ವಿಷಯ ಏನು ಅಂತ ಹೇಳಿದರೆ, ಗುರುಗ್ರಹ 6ಠ ಭಾವದಲ್ಲಿ ಸ್ಥಿತವಾಗಿದೆ, ಹೌದು, ಆದರೆ ಅದು ಉಚ್ಚವಾಗಿ ಸ್ಥಿತವಾಗಿರೋದ್ರಿಂದಾಗಿ ನಿಮಗೇನು ದೊಡ್ಡ ಮಟ್ಟಿನ ಸಮಸ್ಯೆ ಉಂಟಾಗುವುದಿಲ್ಲ. ಆದರೂ ಈ ಕೆಲವೊಂದು ವಿಚಾರಗಳಲ್ಲಿ
ಜೋಪಾನವಾಗಿರಬೇಕಾಗತ್ತೆ. ಮುಖ್ಯವಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ ಈ ಮಧ್ಯದ 5 ತಿಂಗಳಲ್ಲಿ. ಇನ್ನು ವಿದ್ಯಾರ್ಥಿಗಳು ಕೂಡ ಓದಿನ ಕಡೆಗೆ ಗಮನ ಕೊಡಬೇಕು. ನೋಡಿ, ಹೋದ ವರ್ಷ ಚೆನ್ನಾಗಿತ್ತು, ಈ ವರ್ಷದ ಮೊದಲ 5 ತಿಂಗಳು ಕೂಡ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಆದರೆ ಈ ಮಧ್ಯದ 5 ತಿಂಗಳು ಜೂನಿಂದ ಹಿಡಿದು ಅಕ್ಟೋಬರ್ ಕೊನೆಯವರೆಗಿನ ಏನು ಸಮಯ ಇದೆಯೋ ಇದರಲ್ಲಿ ವಿದ್ಯಾರ್ಥಿಗಳೆಲ್ಲ ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗುತ್ತೆ. ಕೆಲಸ ಕಾರ್ಯಗಳಲ್ಲಿ ಒಂದು ಸ್ವಲ್ಪ ವಿಘ್ನ ಉಂಟಾಗುತ್ತೆ. ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಬೇಗ ಆಗೋದಿಲ್ಲ, ಸುಮ್ಮನೆ ಎಳೆಯುವಂಥದ್ದು ಇಂಥದ್ದೇ ಉಂಟಾಗುತ್ತೆ ಈ ಸಮಯದಲ್ಲಿ. ಹಾಗಾಗಿ ಏನು ಮಾಡ್ಬೇಕು ಹೇಳಿ, ಮೊದಲ 5 ತಿಂಗಳಲ್ಲೇ ದೊಡ್ಡದೇನಾದ್ರು ಕೆಲಸ ಇದ್ದರೆ ಅದನ್ನೆಲ್ಲ ಮುಗಿಸ್ಕೊಂಬಿಡಿ. ಈ ಸಮಯದಲ್ಲಿ ಯಾಕೆ ಒಂದು ಸ್ವಲ್ಪ ವಿಘ್ನಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಹಿತಶತ್ರುಗಳಿಂದ ಒಂದು ಸ್ವಲ್ಪ ತೊಂದರೆ ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. ನೀವು ನಿಮ್ಮ ರಹಸ್ಯವಾದ ವಿಚಾರವನ್ನು ಯಾರಿಗೂ ಕೂಡ ಹೇಳದೇ ಇರುವಂಥದ್ದೇ ಒಳ್ಳೆಯದು. ನೀವು ಯಾರನ್ನೋ ಇವ್ರು ನಮಗೆ ಬೇಕಾದವರು, ಇವರು ನಮ್ಮ ಸ್ನೇಹಿತರು, ಇವ್ರು ನಮಗೆ ಒಳ್ಳೇದು ಮಾಡ್ತಾರೆ ಅಂಥೇಳಿ ಅಂದ್ಕೊಂಡು ನಿಮ್ಮ ರಹಸ್ಯವಾದಂತಹ ಒಂದಷ್ಟು ವಿಚಾರಗಳನ್ನು ಹೇಳಿದರೆ ಅವ್ರು ಏನು ಮಾಡ್ತಾರೆ ಹೇಳಿ, ಏನೋ ಗಲಾಟೆ ಆದ ಕೂಡಲೇ ಅದನ್ನು ತಗೊಂಡೋಗಿ ಇಡೀ ಊರಿಗೆ ಹೇಳಿಬಿಡ್ತಾರೆ. ಆ ರೀತಿಯೆಲ್ಲ ಸಮಸ್ಯೆಗಳು ಉಂಟಾಗೋದಕ್ಕೆ ಅವಕಾಶ ಇದೆ ಈ ಮಧ್ಯದ 5 ತಿಂಗಳಲ್ಲಿ. ಇವುಗಳಲ್ಲೆಲ್ಲ ಒಂದು ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇದು 2ನೇ ವಿಭಾಗ ಆಯಿತು. ಈಗ 3ನೇ ವಿಭಾಗ, ಕೊನೆಯ 2 ತಿಂಗಳಿದೆಯಲ್ಲ, ನವೆಂಬರ್ ಮತ್ತು ಡಿಸೆಂಬರ್, ಅದರಲ್ಲಿ ಏನಾಗುತ್ತೆ ಅದನ್ನು ನೋಡೋಣ. ಈ ಸಂದರ್ಭದಲ್ಲಿ ಗುರುಗ್ರಹ ನಿಮಗೆ 7ಮ ಭಾವದಲ್ಲಿ ಸ್ಥಿತವಾಗಿರುತ್ತೆ. ನೋಡಿ, ಇದು ಉತ್ತಮ. ಇಲ್ಲಿ ನಿಮಗೆ ಅನೇಕ ವಿಧವಾಗಿ ಉತ್ತಮವಾದ ಫಲ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಸುಭಗ ಸುರುಚಿರುದಾರ ಪಿತುರಧಿಕ 7ಮೇ ಭವತಿ ಜಾತಃ ವಕ್ತಾ ಕವಿಃ ಪ್ರಧಾನಃ ಪ್ರಾಜ್ಞಃ ಜೀವೇ ಸುವಿಖ್ಯಾತಃ ಅಂಥೇಳಿ ಹೇಳಿರುವಂಥದ್ದು. ಅಂದರೆ ಮುಖ್ಯವಾಗಿ ನಿಮ್ಮಿಂದ ಒಂದು 4 ಜನಕ್ಕೆ ಸಹಾಯ ಅಂತ ಹೇಳುವಂಥದ್ದು ಉಂಟಾಗುತ್ತೆ ಈ ಸಮಯದಲ್ಲಿ. ಮತ್ತು ನಿಮಗೆ ಒಂದಷ್ಟು ಖ್ಯಾತಿ, ಪ್ರಸಿದ್ಧಿಯೆಲ್ಲ ಪ್ರಾಪ್ತಿಯಾಗುತ್ತೆ ಸಮಾಜದಲ್ಲಿ. ಇನ್ನು ವಕ್ತಾ ಕವಿ, ಬರವಣಿಗೆಗೆ ಸಂಬಂಧಪಟ್ಟಿರುವಂತಹ ಕೆಲಸವನ್ನು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಅದಾದಮೇಲೆ ಮಾತಿಗೆ ಸಂಬಂಧಪಟ್ಟಿರುವಂತಹ ವಾಗ್ಮಿಗಳಾಗಿರಬಹುದು, ಪ್ರವಚನವನ್ನು ಮಾಡುವಂಥವರು, ಕಲಾವಿದರು, ಇವರಿಗೂ ಕೂಡ ಅತ್ಯಂತವಾಗಿ ಈ ಸಂದರ್ಭದಲ್ಲಿ ಅಭಿವೃದ್ಧಿ ಉಂಟಾಗುತ್ತೆ. ಪ್ರಾಜ್ಞ ವಿದ್ಯಾರ್ಥಿಗಳಿಗೆ ನೋಡಿ ಈ ಸಮಯ ಉತ್ತಮವಾಗಿದೆ. ಮೊದಲು ಚೆನ್ನಾಗಿತ್ತು, ಮಧ್ಯದ 5 ತಿಂಗಳು ಅಷ್ಟೇ ಚೆನ್ನಾಗಿಲ್ಲ, ಕೊನೆಯ 2 ತಿಂಗಳು ಕೂಡ ಉತ್ತಮವಾಗಿದೆ. ಮುಖ್ಯವಾಗಿ ಗುರುಗ್ರಹ 7ಮ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ ವಿವಾಹಾಪೇಕ್ಷೆಗಳಿಗೆ ಈ ಸಮಯ ಅತ್ಯಂತ ಉತ್ತಮವಾಗಿದೆ. ನೋಡಿ, ಕೊನೆಯ 2 ತಿಂಗಳು ವಿವಾಹಾಪೇಕ್ಷೆಗಳಿಗೆ ಅತ್ಯಂತ ಉತ್ತಮವಾಗಿದೆ. ಈ ಸಂದರ್ಭದಲ್ಲಿ ಸಂಗಾತಿಯಿಂದ ನಿಮಗೆ ಒಂದಷ್ಟು ಲಾಭ ಮತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅವರ ಸಂಪೂರ್ಣವಾದ ಸಹಕಾರ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುತ್ತೆ. ಉದ್ಯೋಗದಲ್ಲಿ ಉನ್ನತವಾದಂತಹ ಸ್ಥಾನಮಾನಗಳು ಪ್ರಾಪ್ತಿಯಾಗುವುದಕ್ಕೆ ಈ ಕೊನೆಯ 2 ತಿಂಗಳಲ್ಲಿ ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ. ಇದಿಷ್ಟು ಒಂದು ವಿಚಾರ. ಆದರೆ ಇನ್ನು ಶನಿಗ್ರಹ ಹೋದ ವರ್ಷ ಕೂಡ ನಿಮಗೆ 2ಯ ಭಾವದಲ್ಲಿ ಸ್ಥಿತವಾಗಿತ್ತು, ಈ ವರ್ಷ ಕೂಡ ಅದು ನಿಮಗೆ 2ಯ ಭಾವದಲ್ಲೇ ಸ್ಥಿತವಾಗಿರುತ್ತೆ. ಅದರಿಂದ ಏನೇನು ಫಲ ಪ್ರಾಪ್ತಿಯಾಗುತ್ತೆ ಅದನ್ನು ನೋಡ್ತಾ ಹೋಗೋಣ. ನೋಡಿ, ಅನ್ಯಾಲಯಸ್ಥೋ ವ್ಯಸನಾಭಿಭೂತೋ ಜನೋಜ್ಜಿತ ಸ್ಯಾತ್ ಮನುಜಶ್ಚ ಪಶ್ಚಾತ್ ದೇಶಾಂತರೇ ವಾಹನ ರಾಜಮಾನೋ ಧನಾಭಿಧಾನೇ ಭವನೇರ್ಕಸೂನವು ಅಂತ ಹೇಳಿರುವಂಥದ್ದು. ಮುಖ್ಯವಾಗಿ ನಿಮಗಿದು ಹೋದ ವರ್ಷ ಕೂಡ ನಡೆದಿದೆ. ಅಂದರೆ ನೀವು ಮನೆಯನ್ನು ಬಿಟ್ಟು ಎಲ್ಲೋ ದೂರ ಹೋಗಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಮನೆಯನ್ನು ಬಿಟ್ಟು ಯಾವುದೋ ಒಂದು ಕೆಲಸಕ್ಕಾಗಿ ಆಗಿರಬಹುದು, ಯಾವುದೋ ಒಂದು ಕಾರಣಕ್ಕಾಗಿ ನಿಮ್ಮ ಕುಟುಂಬವನ್ನು ಬಿಟ್ಟು ಒಟ್ಟಲ್ಲಿ ದೂರ ಇರಬೇಕಾಗುತ್ತೆ. ನಿಮ್ಮ ತಂದೆ ತಾಯಿಗಳಾಗಿರಬಹುದು, ಅಣ್ಣ ತಮ್ಮ ಆಗಿರಬಹುದು, ಒಟ್ಟಲ್ಲಿ ಬಂಧುಗಳು, ಕುಟುಂಬ, ಇದರಿಂದೆಲ್ಲ ಒಂದು ಸ್ವಲ್ಪ ದೂರ ಉಳಿಯುವಂತಹ ಒಂದು ಯೋಗ ಅಂತ ಯಾವಾಗ ಶನಿಗ್ರಹ 2ಯ ಭಾವದಲ್ಲಿ ಸ್ಥಿತವಾದಂತಹ ಸಂದರ್ಭದಲ್ಲಿ. ಹಾಗಾಗಿ ಇದು ಹೋದ ವರ್ಷವೂ ಕೂಡ ಉಂಟಾಗಿರುತ್ತೆ, ಈ ವರ್ಷವೂ ಕೂಡ ಅದು ಮುಂದುವರಿಯುತ್ತೆ. ಒಟ್ಟಲ್ಲಿ ಕುಟುಂಬದ ಸುಖ ಅಷ್ಟೊಂದು ಪ್ರಾಪ್ತಿ ಆಗೋದಿಲ್ಲ. ಕುಟುಂಬ ಎಲ್ಲ ಒಂದು ಕಡೆ ಇರುತ್ತೆ, ನಿಮ್ಮ ಕುಟುಂಬದ ಸದಸ್ಯರೆಲ್ಲ ನೀವೊಂದು ಕಡೆ ಎಲ್ಲೋ ಬೇರೆ ಇರುವಂತಹ ಒಂದು ಪರಿಸ್ಥಿತಿ ಅಂತ ಹೇಳುವಂಥದ್ದು ಉಂಟಾಗುತ್ತೆ. ಆದರೆ ನೀವಲ್ಲಿ ಬೇರೆ ಇರ್ತೀರಲ್ಲ, ಅಲ್ಲಿ ನಿಮಗೆ ಒಂದಷ್ಟು ಅಭಿವೃದ್ಧಿ ಅನ್ನುವಂಥದ್ದು ಉಂಟಾಗುತ್ತೆ. ಯಾವುದು ಉದ್ಯೋಗದ ವಿಚಾರದಲ್ಲಿ ಆಗಿರಬಹುದು, ಅಥವಾ ವಾಹನ ವಾಹನಗಳು, ಹೊಸ ವಾಹನಗಳನ್ನು ತಗೊಳ್ಳುವಂಥದ್ದು, ಇಂಥದ್ದೆಲ್ಲ ಅಭಿವೃದ್ಧಿ ಉಂಟಾಗುತ್ತೆ ನಿಮಗೆ. ಹೋದ ವರ್ಷ ಕೂಡ ಉಂಟಾಗಿದೆ. ಅದು ಕುಟುಂಬದ ಜೊತೆ ಇರೋದಕ್ಕೆ ಆಗೋದಿಲ್ಲ ಅಂತ ಯಾವುದೋ ಕಾರಣಕ್ಕಾಗಿ, ಉದ್ಯೋಗವೋ ಇನ್ನೊಂದು, ಒಟ್ಟಲ್ಲಿ ಹೊರಗಡೆ ಇರುವುದಕ್ಕೆ ಹೆಚ್ಚಿಗೆ ಅವಕಾಶ ಅಂತ ಹೇಳುವಂಥದ್ದು ಇರುತ್ತೆ. ಹೋದ ವರ್ಷದ ರೀತಿಯೇ ಈ ವರ್ಷವೂ ಕೂಡ, ಯಾಕೆ ಶನಿಗ್ರಹ 2ಯ ಭಾವದಲ್ಲಿ ಸ್ಥಿತವಾಗಿರೋದ್ರಿಂದಾಗಿ. ಇನ್ನೊಂದು, ಮಾತಿನಿಂದ ಒಂದು ಸ್ವಲ್ಪ ನಿಮಗೆ ಸಮಸ್ಯೆಗಳು ಉಂಟಾಗುವುದಕ್ಕೆ ಅವಕಾಶ ಇರುತ್ತೆ. 2ಯ ಭಾವದಲ್ಲಿ ಶನಿ 7.5 ನಡೀತಾ ಇರೋದ್ರಿಂದಾಗಿ ನೋಡಿ, ತೀಕ್ಷ್ಣವಾಗಿ ಮಾತನಾಡುವುದಕ್ಕೆ ಹೋಗಬೇಡಿ. ಯಾರ ಜೊತೆನೂ ಆದಷ್ಟು ಗಲಾಟೆಯಿಂದ ದೂರ ಇರುವಂಥದ್ದು ಒಳ್ಳೆಯದು, ಆಯಿತಾ. ಮಾತಿನಿಂದಲೇ ಒಂದಷ್ಟು ಸಮಸ್ಯೆಗಳು ಉಂಟಾಗೋದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಮಾತಿನ ಮೇಲೆ ನಿಮ್ಮ ನಿಯಂತ್ರಣ ಅಂತ ಹೇಳುವಂಥದ್ದು ಇರಬೇಕಾಗತ್ತೆ. ಇನ್ನು ರಾಹುಗ್ರಹ ನಿಮ್ಮ ರಾಶಿಯಲ್ಲೇ ಸ್ಥಿತವಾಗಿರುವಂಥದ್ದು,
ಕೇತುಗ್ರಹ ಸಪ್ತಮ ಭಾವದಲ್ಲಿ ಸ್ಥಿತವಾಗಿದೆ, ಹೋದ ವರ್ಷದ ರೀತಿಯೇ. ಹಾಗಾಗಿ ಚರ್ಮ ಮತ್ತು ಬೆನ್ನಿಗೆ ಸಂಬಂಧಪಟ್ಟಿರುವಂತಹ ಆರೋಗ್ಯದ ವಿಚಾರದಲ್ಲಿ ನೀವು ಈ ವರ್ಷ ಕೂಡ ಜೋಪಾನವಾಗಿ ಇರಬೇಕಾಗತ್ತೆ. ಅಲ್ಲಿಗೆ ಇದಿಷ್ಟನ್ನು ಕೂಡ ನೋಡಿದವಾಗ ನಿಮಗೆ ಮೊದಲ 5 ತಿಂಗಳಿದೆಯಲ್ಲ ಅದು ತುಂಬ ಚೆನ್ನಾಗಿದೆ. ಮಧ್ಯದ 5 ತಿಂಗಳು ಚೆನ್ನಾಗಿಲ್ಲ, ಕೆಲವೊಂದು ವಿಚಾರಗಳಲ್ಲಿ ನೀವು ಜೋಪಾನವಾಗಿರಬೇಕು, ನಾನು ಹೇಳಿದ್ದೀನಲ್ಲ ಅವುಗಳಲ್ಲಿ. ಕೊನೆಯ 2 ತಿಂಗಳಿದೆಯಲ್ಲ ಅದು ಚೆನ್ನಾಗಿದೆ. ಅಲ್ಲಿಗೆ ಒಂದು ವರ್ಷ ಅಂದರೆ ಎಷ್ಟು ತಿಂಗಳಿರುತ್ತೆ ಹೇಳಿ? 12 ತಿಂಗಳು ಇರುತ್ತೆ. ಅದರಲ್ಲಿ 7 ತಿಂಗಳು, ಮೊದಲ 5 ಕೊನೆಯ 2, ಒಟ್ಟು 7 ತಿಂಗಳು ನಿಮಗೆ ಅದ್ಭುತವಾಗಿದೆ, ಚೆನ್ನಾಗೇ ಅಭಿವೃದ್ಧಿ ಉಂಟಾಗುತ್ತೆ. ಮಧ್ಯದ 5 ತಿಂಗಳು ಮಾತ್ರ ನೀವು ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಜೋಪಾನವಾಗಿರಬೇಕಾಗತ್ತೆ. ಇನ್ನು ಆದಷ್ಟು ಈ ವರ್ಷದಲ್ಲಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಬೇಕು. ನೀವು ಹೀಗೆ ಮಾಡುವುದರಿಂದ ನಿಮಗೆ ಯಾವುದೇ ಅಶುಭ ಫಲ ಅಂತ ಹೇಳುವಂಥದ್ದು ಪ್ರಾಪ್ತಿಯಾಗುವುದಿಲ್ಲ. ಎಲ್ಲ ಶುಭ ಫಲಗಳು ಕೂಡ ಸಂಪೂರ್ಣವಾಗಿ ಪ್ರಾಪ್ತಿಯಾಗತ್ತೆ.